ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನವನ ಫ್ಯಾನ್ ಬ್ಲಾಗ್ಸ್. ಇವತ್ತು ಸಂಡೇ, ಕಾರ್ತಿಕ ಮಾಸ, ಯಾವುದು ನಾನ್ ವೆಜ್ ಮಾಡಂಗಿಲ್ಲ. ಮತ್ತೆ ನಾವು ಗುರುಪ್ರವೇಶ ಮಾಡೋದ್ರಿಂದ ನಾನ್ ವೆಜ್ ತಿನ್ನಂಗಿಲ್ಲ. ಹೋಗ್ಬಿಡ್ತೀವಿ ಅವರು ಪಾಪ. ಸಾಮಾನ್ ಹಾಗಾಗಿ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅನ್ಕೊಂಡೆ. ಸುಮಾರು ತಿಂಗಳೇ ಆಗಿತ್ತು. ಅಮ್ಮ ಸೈಲೆಂಟ್. ಸುಮಾರು ತಿಂಗಳೇ ಆಗಿತ್ತು ಪಾಲಕ್ ಪನ್ನೀರ್ ಮಾಡಿ. ಸೊ ಪಾಲಕ್ ಪನ್ನೀರ್ ಚಪಾತಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸಂಡೇ. ಬನ್ನಿ ನಾನು ಹೇಗೆ ಪಾಲಕ್ ಪನ್ನೀರ್ ಈಸಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಎಲ್ಲರೂ ಆರಾಮಾಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಇರುತ್ತೆ. ಹೆಂಗೆ ಬರುತ್ತೆ ನೋಡೋಣ. ನನ್ನ ಅಡುಗೆ ಯಾವಾಗಲೂ ಒಂದೇ ಥರ ಬರಲ್ಲ. ಒಂದ್ಸರಿ ಚೆನ್ನಾಗಿ ಬರುತ್ತೆ, ಒಂದ್ಸರಿ ಹೇಗೆ ಕೊಟ್ಟೋಯ್ತವೆ. ಬಟ್ ತಿನ್ನೋ ಥರ ಇರ್ತವೆ. ಹೇಗೆ ಫಸ್ಟಿಗೆ ಬಿಸಿರು ಕಾಯಕ್ಕೆ ಇಟ್ಕೊಬಿಡ್ಬೇಕು. ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಪಾಲಕ್ಕು ಸ್ವಲ್ಪ ಕಡಿಮೆ ರೇಟ್ ಸಿಕ್ತು ನನಗೆ ಇವತ್ತು. ಪಾಲಕ್ ರೇಟ್ ಕಡಿಮೆ ಇದೆ, ಸೊಪ್ಪು ರೇಟ್ ಎಲ್ಲ ಕಡಿಮೆ ಇದೆ ಏನೋ ನನಗೆ ಗೊತ್ತಿಲ್ಲ. ಬಟ್ ಪಾಲಕ್ ರೇಟ್ ಕಡಿಮೆ ಇತ್ತು. ನೀರು ಕಾಯಕ್ಕಿಟ್ಟು ಆಮೇಲೆ ಈಗ ಇದಕ್ಕೆ ಸೊಪ್ಪು ಹಾಕ್ತೀನಿ. ಈಗ ಸೊಪ್ಪು ಹಾಕ್ಬಿಡೋಣ ನೀರಿಗೆ. ಸೊಪ್ಪು ರೇಟ್ ಕಡಿಮೆ ಇತ್ತು ಅಂತ ಜಾಸ್ತಿನೇ ತೊಗೊಬಂದಿದ್ದೀನಿ. ಪಾಲಕ್ ಸೊಪ್ಪು ತಿಂದರೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಇದು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಬೇಕಿದೆ ಸೊಪ್ಪು. ನೀರು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಸೊಪ್ಪು ತುಂಬ ತೆಳುಗಿರಂಗಿಲ್ಲ. ಆಗ ನೀರು ಜಾಸ್ತಿ ಆದರೆ ನೀರು ವೇಸ್ಟ್ ಆಗಿಬಿಡುತ್ತೆ. ಸೊಪ್ಪಿಂದಿರೋ ನೀರು ವೇಸ್ಟ್ ಆದರೆ ಅದರಲ್ಲಿರೋ ರಸ ಎಲ್ಲ ಹೊಟ್ಟೋಗಿರುತ್ತಲ್ಲವ, ಅದರಲ್ಲಿರೋ ವಿಟಮಿನ್ಸು ಹೊಟ್ಟೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ನೀರು ತೊಗೊಂಡಿದ್ದೀನಿ. ಈಗ ಮತ್ತೆ ಇದನ್ನು ಮತ್ತೆ ನಾನು ಕೋಲ್ಡ್ ವಾಟ್ರಲ್ಲಿ ಹಾಕ್ಬೇಕಲ್ಲ, ಅದರಲ್ಲೂ ಸ್ವಲ್ಪ ವಾಟರ್ ಆಗುತ್ತೆ. ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಬೋದು, ಬೇಡ ಆದರೆ ಆಮೇಲೆ ಒಟ್ಟಿಗೆ ಟೋಟಲ್ ಹಾಕ್ಕೋತೀನಿ ರುಬ್ಬಾದ್ಮೇಲೆ. ಇವಾಗ ಇದು ಬೆಂದಿದೆ ಚೆನ್ನಾಗಿ. ಇದನ್ನು ಒಂದು ಬೌಲ್ಗೆ ಎತ್ತಾಕೋತೀನಿ. ಸೊಪ್ಪು ಬೆಂದಿಷ್ಟೇ ಎಷ್ಟಾಗೈತೆ. ಈಗ ಇದಕ್ಕೆ ನಾನೀಗ ಐಸ್ ವಾಟರ್ ಹಾಕ್ತಾಯಿದ್ದೀನಿ. ಐಸ್ ಕ್ಯೂಬೇ, ಇನ್ನೂ ಕ್ಯೂಬ್ ಸರಿಯಾಗಿ ಆಗಿಲ್ಲ. ಐಸ್ ವಾಟರ್ ಯಾಕಪ್ಪ ಹಾಕೋದು ಅಂತ ಹೇಳಿದ್ರೆ, ಇದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ. ಸೊಪ್ಪಿನ ಕಲರು ಗ್ರೀನಿಶ್ಶು ಜಾಸ್ತಿ ಬರುತ್ತೆ ಐಸ್ ವಾಟರ್ ಹಾಕಿದ್ರೆ. ಸೊ ಹಾಗಾಗಿ ಐಸ್ ವಾಟರ್ ಹಾಕಬೇಕು. ಐಸ್ ಕ್ಯೂಬ್ ಆರ್ ಐಸ್ ವಾಟರ್ ಎನಿಥಿಂಗ್. ಇದು ಸೊಪ್ಪು ಜೊತೆಗೆ ರುಬ್ಕೊಳ್ಳೋಕ್ಕೆ ಈ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಕೆ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಇದು ಸ್ಪೈಸಸ್ ಇದೆ ಎಲ್ಲ, ಪನ್ನೀರು, ಬಟರು, ಇದು ಗೋಡಂಬಿ ನೆನೆ ಹಾಕ್ಕೊಂಡಿದ್ದೀನಿ. ರುಬ್ಕೋಬೇಕು. ಇಷ್ಟು ಇದೆ. ಈಗ ಒಗ್ಗರಣೆಗೆ ಹಾಕೊಂಡು ಬನ್ನಿ. ಫಸ್ಟಿಗೆ ಬಟರ್ ಹಾಕ್ಬಿಟ್ಟು, ಸ್ವಲ್ಪ ನೀರು ಸೀತೈತೆ, ಬಟರ್ ಹಾಕ್ಬಿಟ್ಟು ಪನ್ನೀರನ್ನ ನಾವು ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ. ಸಾಕಮ್ಮ ಪನ್ನೀರ್ ಇನ್ನೂ ಬೇಕಾ? ಸಾಕಾ? ಪಾಲಕ್ ಪನ್ನೀರ್ ಜೊತೆಗೆ ರೋಟಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ರೋಟಿನೂ ಮಾಡ್ಬೋದಾಯಿತು. ಮನೇಲಿ ಎಷ್ಟೊಂದ್ಸಲ ರೋಟಿನ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಬಟ್ ಈಗ ಟೈಮ್ ಇಲ್ಲ, ಪೇಷನ್ಸ್ ಇದೆ. ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡ್ಕೊತೀನಿ. ನನಗೇನೋ ದೊಡ್ಡ ದೊಡ್ಡ ಸ್ಲೈಸ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ಒಂದು ಬೈಟ್ಗೆ ಒಂದೇ ಪನ್ನೀರ್ ಒಳಗಡೆ ಹೋಗ್ಬೇಕು. ಪನ್ನೀರ್ ನೋಡು, ಪನ್ನೀರ್ ಹೆಂಗೆ ಕರಗ್ತಾ ಇತ್ತು. ಪನ್ನೀರ್ ಅಂತೀನಿ, ಬಟರ್ ಹೆಂಗೆ ಕರಗ್ತಾ ಇದೆ. ಪನ್ನೀರ್ ಕರಗಲ್ಲ, ಬಟರ್ ಕರಗುತ್ತೆ. ಪಾಲಕ್ ಪನ್ನೀರ್ ಚಪಾತಿ ಅಂತ ಅಂದಿ ಅಯ್ಯಯ್ಯೋ, ಇನ್ನು ಮಾಡೋಕ್ಕಿಂತ ಮುಂಚೆನೇ ಅಲ್ಲೇ ಜಲ್ಸ್ ಸುರಿತೀತಾ. ಪಾಪ ಈಕ್ವಲ್ ಮಾಡಿ ಪೂರ್ವಿ. ಇನ್ನೊಂದು ಪ್ಲೇಟ್ ತಗೊಳ್ವಾ? ಯಾಕ ಹೋಗ, ಒಂದು ಪೇಪರ್ ತಗೋತಾನೆ ಹೋಗಮ್ಮ. ಇವಾಗ ಇದು ಆಗಿದೆ. ಇದನ್ನು ಒಂದು ಸೈಡಿಗೆ ಒಂದು ಪ್ಲೇಟ್ ಹಾಕೊಳ್ಳೋಣ. ಇವಾಗ ಇದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಪನ್ನೀರೆಲ್ಲ ರೋಸ್ಟ್ ಆಗಿದೆ, ಏನಾಗಲ್ಲ. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ಬಟರೆಲ್ಲ ಇದರಲ್ಲೇ ಇರುತ್ತಲ್ಲ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ಪೈಸಸ್ಸು, ಕಸೂರಿ ಮೆಥಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಜೀರಿಗೆ, ಏಲಕ್ಕಿ ಎಲ್ಲನೂ ಹಾಕೋಣ. ಸ್ವಲ್ಪ ನೀರಿಟ್ಟು ಹಾಗಾಗಿ ಪ್ಲೇಟ್ ಕೆಳಗಡೆ ಹಾಕಿದ್ಮೇಲೆ ಇದಕ್ಕೆ ಆನಿಯನ್. ಇವಾಗ ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಆಮೇಲೆ ಕೋಲ್ಡ್ ವಾಟರಲ್ಲಿ ಸೋಕ್ ಮಾಡಿದಂಥ ಸೊಪ್ಪು. ಅದು ಸ್ವಲ್ಪ ಬಿಸಿ ಇದೆ. ಈಗ ಮಾಡಿದಲ್ಲ, ನೋಡೋಣ ಯಾವ ಕಲರ್ ಬರುತ್ತೆ ಅಂತ. ಇದನ್ನ ಈಗ ರುಬ್ಕೊಂಬರ್ಬೇಕು ನಾವು. ಈಗ
ಇದು ರುಬ್ಕೊಂಡಾಯಿತು ಫೈನಾಗಿ. ಈಗ ಒಂದು ಸಣ್ಣ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿದ್ವಲ್ಲ ಗೋಡಂಬಿ, ಫ್ರೆಶ್ ಕ್ರೀಮ್ ಹಾಕೋಬೋದು. ಅದೇ ಫ್ರೆಶ್ ಕ್ರೀಮ್ ಬದಲಿಗೆ ಗೋಡಂಬಿ ರುಬ್ಕೊಳ್ಳೋದಷ್ಟೇ. ಯೂಟ್ಯೂಬಲ್ಲೆಲ್ಲ ಫ್ರೆಶ್ ಕ್ರೀಮ್ ಹಾಕೋದು ತೋರಿಸ್ತಾರೆ, ಕೆಲವರು ಗೋಡಂಬಿ ಹಾಕೋ ಮಾಡಿದ್ದಾರೆ, ಎಷ್ಟೊಂದು ವೀಡಿಯೋಗಳಿದ್ದಾವೆ. ನಾನು ಯಾವಾಗಲೂ ಗೋಡಂಬಿನೇ ಹಾಕೋದು. ನಿಮ್ಮನೆ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೆನೆ ಹಾಕೊಳ್ಳಿ. ಈ ಗೋಡಂಬಿಗೆ ನಾನು ಈ ಸೊಪ್ಪಿನ ನೀರು ಹಾಕೋತೀನಿ, ಯಾಕೆಂದರೆ ಎಕ್ಸ್ಟ್ರಾ ನೀರು ಹಾಕೊಂಡ್ರೆ ನೀರು ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಾಯಿತು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳ್ಳೋಣ. 2 ಟೊಮೆಟೊ ಹಾಕೊಂಡಿದ್ದೀನಿ. ಟೊಮೆಟೊ ಸ್ಲ್ಯಾಶ್ ಆದಮೇಲೆ ರುಬ್ಕೊಂಡಿರೋಂಥ ಕಲರ್, ಪಾಲಕ್ ಕಲರ್, ನ್ಯಾಚುರಲ್ ಕಲರು, ರುಬ್ಬಿರುವಂಥ ಪಾಲಕ್, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಆಮೇಲೆ ಪಾಲಕ್ ಗಮ್ಮಂತ ಇದೆ, ಪಾಲಕ್ ಫ್ಲೇವರ್ ಬರ್ತಾಯಿದೆ, ಪಾಲಕ್ ಪನ್ನೀರ್ ಫ್ಲೇವರ್. ಇದಕ್ಕೀಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಂ ಮಾಡು, ಮಧ್ಯ ಹಬ್ಬ ಮಾತಾಡ್ತಾನೆ. ಸಾಲ್ಟ್ ಆ್ಯಡ್ ಮಾಡಿ ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಬೇಯಲಿ ಚೆನ್ನಾಗಿದೆ. ಒಂದು 5 ಮಿನಿಟ್ ಕುಕ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಆದಮೇಲೆ ನಾವು ರುಬ್ಕೊಂಡಿದ್ದು ಕ್ಯಾಶ್ಯೂ ಪೇಸ್ಟ್, ಇದೇ ರಿಚ್ನೆಸ್ ಕೊಡೋದು ಗ್ರೇವಿಗೆ. ಕ್ರೀಮ್ ಹಾಕೋಕ್ಕಿಂತ ಕ್ಯಾಶ್ಯೂ ಹಾಕೊಟ್ರೆ ಹೆಲ್ದಿ ಕೂಡ ಅಲ್ವಾ. ಲಾಸ್ಟ್ ಇನ್ನೊಂದಿದೆ, ಪನ್ನೀರ್ ಹಾಕೊಳ್ಳೋದು ಅಷ್ಟೇ. ಒಂದು ಸ್ವಲ್ಪ ಮಿಕ್ಸಪ್ ಆಗಲಿ. ನಾವು ಇದಕ್ಕೆ ಬೀಳ್ತಾನೆ ಇಲ್ವಪ್ಪ, ಪನ್ನೀರ್ ಹಾಕೋಬಿಡುವ. ಅವಳೇನು ಜಾಸ್ತಿ ಇಲ್ವಲ್ಲ. ಏನು ಮಾಡ್ತಿದ್ದಾಳೆ? ಏ ಅಮ್ಮ ಒಳಗೆ ಬಾ. ಪಾಲಕ್ ಪನ್ನೀರ್ ರೆಡಿ. ಒಂದು 5 ಮಿನಿಟ್ಸ್ ಕುಕ್ ಮಾಡಿದ್ರೆ ಇವಾಗ ರೆಡಿ. ಇದಕ್ಕೆ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಐತೆ, ಮರ್ತ್ಬಿಡ್ತೆ. ಲಾಸ್ಟ್ ಒಂದಿದೆ. ಲಾಸ್ಟ್ ಇನ್ನೊಂದ್ಸಲ ಏನಪ್ಪ ಅಂದರೆ ಕಸ್ತೂರಿ ಮೇಥಿ ಹಾಕಬೇಕು. ಕಸ್ತೂರಿ ಮೇಥಿ ಸಹ ಪಾಲಕ್ ಪನ್ನೀರಿಗೆ ತುಂಬ ಇಂಪಾರ್ಟೆಂಟ್. ಇದನ್ನು ಪುಡಿ ಮಾಡಾಕಬೇಕು. ನನ್ನ ಕೈ ತೇವ ಇರೋದ್ರಿಂದ ನನ್ನ ಕೈಗೆ ಅಂಟ್ಕೊಬಿಡುತ್ತೆ ಅಂತ ಹಾಗೆ ಹಾಕ್ತಾಯಿದ್ದೀನಿ. ಇದು ಲಾಸ್ಟ್ ಒನ್. ನಾವು ಹೆಂಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀವೋ ಎಲ್ಲ ಆದಮೇಲೆ ಆ ಥರ ಪಾಲಕ್ ಪನ್ನೀರಿಗೆ ಕಸ್ತೂರಿ ಮೇಥಿ ಹಾಕಬೇಕು. ಫಸ್ಟ್ ಸ್ಟಾರ್ಟಿಂಗು ಹಾಕಿರ್ತೀವಿ, ಹೆಂಡಲ್ಲಿ ಕೂಡ ಹಾಕಬೇಕು. ನೀವು ಬೇಕಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೋಬೋದು. ರೆಡಿ. ಈಗ ಟೇಸ್ಟ್ ಮಾಡಿ ಹೇಳೋ ಸಮಯ ಹೇಗಾಗಿದೆ ಅಂತ. ನಾನು ಟೇಸ್ಟ್ ಮಾಡೋ ಸಮಯ. ಮಕ್ಳುಗಳಲ್ಲಿ ಟೇಸ್ಟ್ ಮಾಡಿ 2 ಸಲ ಹಾಕಿಸ್ಕೊಂಡ್ರು, ಅಂದರೆ ಚೆನ್ನಾಗಿದೆ ಅಂತ ಅರ್ಥ. ನೋಡೋಕ್ಕೆ ಏನು ಸಖತ್ತಾಗಿದೆ ಅಲ್ವಾ. ಆ ಕಲರ್ ಆಗಿರ್ಬೋದು, ನ್ಯಾಚುರಲ್ ಕಲರ್ ಯೂಸ್ ಮಾಡಿಲ್ಲ. ಸೊ ಈಗ ತಿಂದುಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಹೇಗಿದ್ರಾ ಇಬ್ರಿಗೂ? ಹೆಂಗಿತ್ತು? ಚೆನ್ನಾಗಿದೆಯಾ? ಹೋಟ್ಲಲ್ಲಿ ಹೇಗಿರುತ್ತೋ ಸೇಮ್ ಹಂಗೆ ಇದೆ. ಹೋಟ್ಲಿಗಿಂತ ಚೆನ್ನಾಗಿದೆ. ಹೋಟ್ಲಿಗಿಂತ ಎಲ್ದೆ ಅವ್ರು ಕ್ಯಾಶು ರುಬ್ಬಾಕಲ್ಲ, ಅವ್ರು ಫ್ರೆಶ್ ಕ್ರೀಮ್ ಹಾಕ್ತಾರೆ. ಸೂಪರಾಗೈತೆ, ನಿಜವಾಗ್ಲೂ ಸಖತ್ತಾಗೈತೆ ಮಾತ್ರ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ. ಹಂಗೆ ಪಾಪ ನಮ್ಮ ಮಕ್ಕಳಿಗೆ ಸುಲಭವಾಗಿ ಇಷ್ಟ ಆಗಲ್ಲ, ಯಾಕೆಂದರೆ ಅದು ನಾಲಿಗೆ ಜಾಸ್ತಿ ಹೋಟ್ಲ್ ಫ್ಲೇವರೇ ಕೇಳುತ್ತೆ. ಇದು ಇಷ್ಟ ಆಗಿದೆ ಅಂದರೆ ಚೆನ್ನಾಗಿದೆ ಅಂತ. ಇದು ನೆಕ್ಸ್ಟ್ ಮಾರ್ನಿಂಗ್ ಫಸ್ಟ್ ಟೈಮ್ ನಾನೇ ಮನೆಯಲ್ಲಿ ಇಡ್ಲಿಗೆ ಸಾಂಬಾರು, ಚಟ್ನಿ ಮತ್ತು ವಡೆ ಮಾಡಿದೆ. ಯೂಶ್ವಲಿ ನಾವು ಮನೇಲಿ ಇಡ್ಲಿ ಮಾಡಿದ್ದೀನಿ ಏನು ಮಾಡ್ತೀವಿ, ನಾವು ದುರ್ಗಾಭವನ ಹೋಟ್ಲಲ್ಲಿ ವಡೆ ತರಿಸಿದ್ರೆ ಅಲ್ಲೇ ಸಾಂಬಾರು ಚಟ್ನಿ ಎಲ್ಲ ಕೊಡ್ತಾರೆ. ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗೆ ತಿಂತಾಯಿದ್ವಿ. ಇದು ಫಸ್ಟ್ ಟೈಮ್ ನಾನೇ ಮನೇಲಿ ಸಾಂಬಾರು ಟ್ರೈ ಮಾಡೋಣ. ರೇಖಾ ಕಿಚನಲ್ಲಿ ಹೊಸದು ಸಾಂಬಾರು ಹೇಳ್ಕೊಟ್ಟಿದ್ರು ಇಡ್ಲಿಗೆ, ಟ್ರೈ ಮಾಡೋಣ ಅಂತ ಅನಿಸ್ತು. ಹೇಳ್ಬೇಕಂದ್ರೆ ವಡೆ ಮಾಡೋದು ಬೋಂಡಾಗಿಂತ ಈಸಿ. ಉದ್ದಿನ ವಡೆ ಮಾಡೋದು ಬೋಂಡಾಗಿಂತ ಈಸಿ. ವಡೆ ಮಾತ್ರ ತುಂಬ ಚೆನ್ನಾಗಿತ್ತು. ಸಾಂಬಾರು ಚೆನ್ನಾಗಿತ್ತು. ನನಗೆ ಸ್ವಲ್ಪ ಇಷ್ಟ ಆಯಿತು, ಬಟ್ ಲೋಕೇಶ್ಗೆಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು. ಚೆನ್ನಾಗಿತ್ತು ಸಾಂಬಾರು ಅಂತ ಹೇಳ್ತಾಯಿದ್ರು.
ನಾನೇ ಸಾಂಬಾರು ಚಟ್ನಿ ವಡೆ ಒಳ್ಳೆ ಹೋಟ್ಲಿ ಸ್ಟೈಲಲ್ಲೇ ಚೆನ್ನಾಗಿತ್ತು. ನಮಸ್ಕಾರ. ಕೆಲವೊಂದು ಮೀಸೋಯಿಂದ ಐಟಮ್ ತರಿಸಿದ್ದೆ, ಅದು ರಿವ್ಯೂ ಕೊಡೋಣ. ಇನ್ನೊಂದು ಬರಬೇಕಾಗಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ. ಇಷ್ಟು ದಿವಸ ಒಟ್ಟಿಗೆ ವಿಡಿಯೋ ಮಾಡಿದ್ರಾಯ್ತು ಅಂತ. ಅದು ಬರಲೇ ಇಲ್ಲ. ಮೀಸೋ ಬರೋದೇ ಇಲ್ಲ. 15 ದಿವಸ 20 ದಿವಸ ಆದರೂ ಬರೋಲ್ಲ. ತುಂಬ ಡಿಲೇ ಮಾಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಇದೊಂದು 3 ಐಟಮ್ ತರಿಸಿದ್ದೆ, ಅದನ್ನೇ ವಿಡಿಯೋ ಮಾಡೋಣ ಅಂತ ತೊಗೊಂಡೆ. ಫಸ್ಟ್ ಟೈಮ್ ತರಿಸಿದ್ದೀನಿ ಇಯರ್ ಎಕ್ಸ್ಟೆನ್ಷನ್ನು. ಇದನ್ನು ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೋಸ್ಕರ ತರಿಸಿದ್ದೀನಿ. ಎಲ್ಲ ಇಲ್ಲಿ ತೊಗೊಂಡ್ರೆ ಐಟಮ್ ಎಲ್ಲ ಐ ಥಿಂಕ್ 200 ಒಳಗಡೆನೇ ಅಂದ್ಕೊಳ್ಳಿ. ಇದು ತೊಗೊಂಡ್ರೆ ಇದು ಹಿಂಗೆ ಫಿಟ್ ಆಗುತ್ತೆ. ಈ ಕ್ಲಿಪ್ಸ್ಗಳ ಥರ ಇದೆ, ಬಟ್ ಇದನ್ನ ಹಿಂಗೆ ಯೂಸ್ ಮಾಡೋದು ಅಂತ ನನಗೆ ಗೊತ್ತೇ ಆಗಿಲ್ಲ. ನಾನು ಯೂಟ್ಯೂಬ್ ಸರ್ಚ್ ಮಾಡೋದ್ಮೇಲೆ ಗೊತ್ತಾಯ್ತು ಇದು ಚಟ್ಪಟ್ ಕ್ಲಿಪ್ ಥರ. ಈ ಥರ ಓಪನ್ ಮಾಡೋದು, ಈ ಥರ ಲಾಕ್ ಮಾಡೋದು ಅಂತ ಗೊತ್ತಾಯಿತು. ಆ್ಯಕ್ಚುಲಿ ಚೆನ್ನಾಗಿದೆ, ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ಹೇರ್ ಕ್ವಾಲಿಟಿನೂ ಚೆನ್ನಾಗಿದೆ. ಆದರೆ ನಾನು ಏನು ಮಾಡಿದೆ, ಕರ್ಲಿ ತರಿಸ್ಬಾರ್ದಾಗಿತ್ತು. ಒಂದು ಸ್ಟ್ರೈಟ್ ಹೇರ್ ಇರೋದ್ರಿಂದ ನಾನು ಸ್ಟ್ರೈಟ್ ತರಬೇಕಾಗಿತ್ತು. ನಾನು ಕರ್ಲಿ ತರಿಸ್ಬಿಟ್ಟೆ. ಹೇರ್ ಕಲರು ಕೂಡ ನನ್ನ ಹೇರ್ಗೆ ಮ್ಯಾಚ್ ಆಗೋ ಥರ ಇದೆ, ಬಟ್ ನಾನೇನು ಇದನ್ನು ಯೂಸ್ ಮಾಡಲ್ಲ. ನೋಡೋಣ, ಆಪ್ಷನಲ್. ನೆಕ್ಸ್ಟ್ ಇದು ಮತ್ತೆ ರಿಪೀಟ್ ತರಿಸಿದ್ದೀನಿ ಬ್ಯಾಗು. ಹೋದ್ಸಲ ತರಿಸಿದ ಬ್ಯಾಗ್ ತುಂಬ ಇಷ್ಟ ಆಗಿತ್ತು ನನಗೆ. ಇದು 191 ರೂಪೀಸ್. ಹೋದ್ಸಲ ಬ್ಲೂ ಕಲರ್ ಏನು ತರಿಸಿದೆ, ಅದು ಔಟ್ ಆಫ್ ಸ್ಟಾಕ್ ಇದೆ. ಬ್ಲೂ ಕಲರ್ ಇಲ್ಲ. ನಾನು ಪಿಂಕ್ ಕಲರ್ ತರಿಸ್ತಾ ಇವಾಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ ಬ್ಯಾಗ್. ಇದು 191 ರೂಪೀಸು. ಮೊನ್ನೆ ಆಶಾ ಫ್ಲೈಯಿಂಗ್ ಪಾಸ್ಪೋರ್ಟು ಯಾವುದಾದ್ರು ದೇಶ, ಲಾಸ್ ಏಂಜಲ್ಸ್ ಅದು ವಿಡಿಯೋದಲ್ಲಿ ಹೋಟೆಲ್ ತೋರಿಸ್ತಾ ಇದ್ರು. 2 ಲಕ್ಷ ಒಂದಿನಕ್ಕೆ ಹೋಟೆಲ್. ಆ ಹೋಟೆಲ್ದು ಬಾತ್ರೂಮಲ್ಲಿ ಈ ಬ್ಯಾಗ್ ನೋಡಿದೆ ನಾನು. ಬ್ಲೂ ಕಲರ್ ಬ್ಯಾಗ್ ಹೋಗ್ಸಲ ತರಿಸಿದ್ನಲ್ಲ ಕಲರ್, ಆ ಬ್ಯಾಗ್ ನೋಡಿದೆ ನಾನು. ಬೇಕಾದ್ರೆ ವಿಡಿಯೋ ಹಾಕಿರ್ತೀನಿ. ಲಾಸ್ ಏಂಜಲ್ಸ್ 2 ಲಕ್ಷ ರೂಮಲ್ಲಿ ಈ ಬ್ಯಾಗ್ ಇದೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಚೆನ್ನಾಗಿದೆ ಬ್ಯಾಗ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇದು 10 ಔಟ್ ಆಫ್ 10 ಈ ಬ್ಯಾಗೆ. ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. 191 ರೂಪೀಸ್ಗೆ 3 ಬ್ಯಾಗ್ ಬರುತ್ತೆ. ಯಾರು ಕೊಡ್ತಾರೆ? ಅದು 191 ರೂಪಾಯಿಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ವರ್ತ್. ಬ್ಯೂಟಿ ಪ್ರಾಡಕ್ಟ್ ಇಟ್ಕೋಬೋದು ಇದರಲ್ಲಿ. ಟವಲ್ಸ್ ಆ ಥರ ಏನಾದರೂ ಇಟ್ಕೋಬೋದು, ಕ್ಲಾತಸ್ ಇಟ್ಕೋಬೋದು. ಅಷ್ಟು ಚೆನ್ನಾಗಿದೆ. ಜೊತೆ ಬಟ್ಟೆ ಇಟ್ಸ ಅಷ್ಟು ಹೊಡೆದಿದೆ. ನನಗೆ ತುಂಬ ಇಷ್ಟ ಆಯಿತು. ನಮ್ಮಮ್ಮ ಹೋದ್ರೆ ನನಗೊಂದು ಬ್ಯಾಗ್ ಕೊಡು ಅಂತ ಕೇಳ್ತಾಯಿದ್ರು. ಅವ್ರು ಚಿಕ್ಕದು ಕೇಳಿದ್ರು ಅನಿಸುತ್ತೆ. ನೆಕ್ಸ್ಟ್ ಇದು ಬಳೆ ಸ್ಟ್ಯಾಂಡ್. ಇದು 3 ಸ್ಟೆಪ್ ಒಂದು 5 ಸ್ಟೆಪ್ ಎಂದು 2 ಇತ್ತು. ನಾನು 3 ಸ್ಟೆಪ್ ತೊಗೊಂಡೆ. 5 ಸ್ಟೆಪ್ನ ಕಾಟ್ಗೆ ಹಾಕಿದೆ. ಆಮೇಲೆ ಯೋಚನೆ ಮಾಡಿದೆ, 5 ಸ್ಟೆಪ್ ತುಂಬ ಭಾರ ಆಗಿ ಏನಾದರೂ ಬಿದ್ದೋದ್ರೆ ಆ ಥರ ಏನಾದರೂ ಆದರೆ ಬೇಡ. ಫಸ್ಟು 3 ಸ್ಟೆಪ್ ತರಿಸಿ ನೋಡೋಣ, ಆಮೇಲೆ ಬೇಕಾದರೆ ಇನ್ನೊಂದು ತರಿಸ್ಕೊಂಡ್ರೆ ಆಯಿತು ಅಂತ ಸದ್ಯಕ್ಕೆ ಇದನ್ನು ತರಿಸಿದ್ದೀನಿ. ಇದನ್ನು ಫಿಟ್ ಮಾಡ್ಕೋಬೇಕು. ಇದು 230 ಎಲ್ಲ ಇನ್ನೂ ಕಡಿಮೆ, 200 ಒಳಗಡೆ. ಎಲ್ಲ ಐಟಮು 200 ಒಳಗಡೆ. ಈಗ ಇದನ್ನೇ ಈ ಕಡೆ ಇಟ್ಬಿಟ್ಟು ಹಿಂಗೆ ಇಲ್ಲಿ ಫಿಟ್ ಮಾಡ್ಕೋಬೇಕು. ನೋಡೋಣ, ಆಮೇಲೆ ಫಿಟ್ ಮಾಡ್ಕೊಳ್ಳೋಣ ಹೆಂಗೆ ಅಂತ. ನನಗೂ ನಿಜ ಗೊತ್ತಿಲ್ಲ. ಮೋಸ್ಟ್ಲಿ ಹಿಂಗೆ ಅನಿಸುತ್ತೆ. ಓಕೆ, ನಾನು ವೀಡಿಯೋದಲ್ಲಿ ನೋಡಿ ಅಂದ್ಕೊಂಡೆ ಇದು ಹಿಂಗೆ ಲೆಂತ್ ಜಾಸ್ತಿ ಇರುತ್ತೆ ಅಂತ. ಇದು ಕಡಿಮೆ ಇದೆ. 2 ಡಜನ್ ಇಡ್ಸುತ್ತೆ ಅಷ್ಟೇ. 1 ರ್ಯಾಕಲ್ಲಿ 2 ಡಜನ್ ಬಳೆ ಇಡಿಸ್ಬೋದು ಅಷ್ಟೇ. 5 ರ್ಯಾಕ್ ತೊಗೊಂಡ್ರೆ ಚೆನ್ನಾಗಿರೋದೇನೋ. ನೋಡೋಣ, ಇನ್ನೊಂದ್ಸಲ ಬೇಕಾದರೆ ಇದನ್ನೇ 3 ರ್ಯಾಕ್ ಇನ್ನೊಂದು ತೊಗೊಂಡ್ರೆ ಆಯಿತು. ಫಿಟ್ ಮಾಡ್ತೀನಿ. ಎರಡು ಡಜನ್ ಇಲ್ಲ, ಒಂದು 2 3 4 ಡಜನ್ ಇಡಿಸುತ್ತೆ ಒಂದು ಸೈಡಿಗೆ. ಎಲ್ಲ ಮಿಕ್ಸ್ ಆಗ್ತಾ ಇದ್ದೀನಿ ನೋಡೋಕ್ಕೋಸ್ಕರ ಅಷ್ಟೇ. ವಾವ್, ನಿಜ ಚೆನ್ನಾಗಿದೆ. ಈಸಿ
ಎತ್ಕೊಳ್ಳೋಕ್ಕೂ ಈಸಿ, ಸೇಫ್ ಆಗಿರುತ್ತೆ, ಚೆನ್ನಾಗಿದೆ, ಅಳ್ಳಾಡಲ್ಲ. ಇಟ್ಸ್ ಗುಡ್, 10/10. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ರಂಜನಾ ಫ್ಯಾಮ್ ವ್ಲಾಗ್ಸ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ. ಬಾಯ್.